ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂತಹ ಐಶ್ವರ್ಯ ಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ಚಿನ್ನ ವಂಚನೆ ಮಾಡಿದ್ದ ಐಶ್ವರ್ಯ ಗೌಡಳ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ. ಐಶ್ವರ್ಯ ಗೌಡ ಅಕೌಂಟ್ನಲ್ಲಿ ಕೋಟಿ ಕೋಟಿ ವ್ಯವಹಾರ ನಡೆದಿರೋ ಬಗ್ಗೆ ಬಯಲಾಗಿದೆ. 2021ರಿಂದ 24ರ ಅವಧಿಯಲ್ಲಿ 69 ಕೋಟಿ ವಹಿವಾಟು ನಡೆದಿದೆ. ಅಂದ್ರೆ 2 ವರ್ಷದ ಅವಧಿಯಲ್ಲಿ ಸುಮಾರು 50 ಕೋಟಿ ವಹಿವಾಟು ನಡೆದಿದೆ. ಐಶ್ವರ್ಯ ಗೌಡಳ ಬ್ಯಾಂಕ್ ಅಕೌಂಟ್ ಬಗ್ಗೆ ತನಿಖಾ ಅಧಿಕಾರಿಗಳು ತಪಾಸಣೆ ಮಾಡಿದ್ದಾರೆ. ದೊಡ್ಡ ಮೊತ್ತದ ಹಣ ವರ್ಗಾವಣೆಯಾಗಿರುವ ಅಕೌಂಟ್ ಫ್ರೀಸ್ಗೆ ಸಿದ್ಧತೆ ನಡೆಸಿದ್ದಾರೆ. ಬ್ಯಾಂಕ್ ಖಾತೆದಾರರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೋಟಿ ಕೋಟಿ ವ್ಯವಹಾರ ನಡೆದಿದ್ರು ಯಾವುದೇ ಐಟಿ ರಿಟರ್ನ್ಸ್ ಮಾಡಿಲ್ಲ. ಹೀಗಾಗಿ ಐಶ್ವರ್ಯ ಗೌಡ ಅಕೌಂಟ್ ಬಗ್ಗೆ ಐಟಿಗೆ ಮಾಹಿತಿ ನೀಡುವ ಸಾಧ್ಯತೆ ಇದೆ. ತನಿಖೆ ವೇಳೆ ಐಶ್ವರ್ಯಾಳ ಮತ್ತೊಂದು ಕರಾಳ ಮುಖ ಬಯಲಾಗಿದೆ. ವಂಚನೆ ಮಾಡಿದ್ದ ಚಿನ್ನವನ್ನ ಮಣಪುರಂನಲ್ಲಿ ಇಡ್ತಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಚಿನ್ನಾಭರಣ ಅಡವಿಟ್ಟು ಹಣ ಪಡೆಯುತ್ತಿದ್ದಂತೆ ಐಶ್ವರ್ಯ ಚಿನ್ನ ಅಡವಿಟ್ಟುಕೊಂಡಿದ್ದ ಮಣಪುರಂಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ಈ ಮಧ್ಯೆ ಐಶ್ವರ್ಯ ವಿರುದ್ಧ ವಂಚನೆ ಆರೋಪ ಮಾಡಿದ್ದ ಮತ್ತೊಬ್ಬ ಬೆಂಗಳೂರಿನ ಉದ್ಯಮಿ ಸೋನು ಲಂಬಾಣಿ ಎಂಬುವರಿಗೆ ಪೊಲೀಸರು ನೋಟಿಸ್ ಸರ್ವ್ ಮಾಡಿದ್ದಾರೆ. ಒಂದೇ ಕುಟುಂಬದ 4 ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಘಟನೆ ಹಿಂದಿನ ಅಸಲಿ ಕಾರಣ ಪತ್ತೆ ಹಚ್ಚುವಲ್ಲಿ ಸದಾಶಿವನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ ವಾರ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಂಪತಿ ಅನೂಪ್ ಹಾಗೂ ಪತ್ನಿ ರಾಖಿ ತನ್ನ 2 ಮಕ್ಕಳನ್ನ ಸಾಯಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಘಟನೆಗೆ ಕಾರಣ ಏನು ಅನ್ನೋದನ್ನ ಹುಡುಕಲು ಹೊರಟ ಪೊಲೀಸರಿಗೆ ಮೃತ ದಂಪತಿ ಉತ್ತರ ಪ್ರದೇಶದಲ್ಲಿ ಪೆಟ್ರೋಲ್ ಬಂಕ್ ಮಾಡಲು ಇನ್ವೆಸ್ಟ್ ಮಾಡಿ ಕೈ ಸುಟ್ಟುಕೊಂಡಿದ್ರು ಎಂದು ತಿಳಿದು ಬಂದಿದೆ. ಮೃತ ಅನೂಪ್ ಪೆಟ್ರೋಲ್ ಬಂಕ್ ಮಾಡಲು 25 ಲಕ್ಷ ಕೊಟ್ಟಿದ್ರು. ಹಲವು ವರ್ಷ ಕಳೆದರೂ ಹಣ ಕೊಟ್ಟಿದ್ದ ವ್ಯಕ್ತಿ ಬಂಕ್ ಮಾಡದೆ ಇಸ್ಕೊಂಡ 25 ಲಕ್ಷ ಹಣವು ಕೊಡದೆ ಸತಾಯಿಸ್ತಿದ್ದಂತೆ. ಮೃತ 2 ಮಕ್ಕಳಲ್ಲಿ ಒಂದು ಅಬ್ನಾರ್ಮಲ್ ಆಗಿದ್ರಿಂದ ಮೆಡಿಕಲ್ ವಿಚಾರ ಸೇರಿ ಬೇರೆ ಬೇರೆ ಕಾರಣಕ್ಕೆ ಹಣ ಹೆಚ್ಚಾಗಿ ಖರ್ಚು ಬರ್ತಿತ್ತು. ಅನೂಪ್ಗೆ ಪ್ರತಿ ತಿಂಗಳು 50,000 ಸಂಬಳ ಬರ್ತಿತ್ತು. ಮನೆ ಸಂಸಾರ ನಡೆಸಿಕೊಂಡು ಹೋಗಲು ಕಷ್ಟವಾಗ್ತಿತ್ತಂತೆ. ಹೀಗಾಗಿ ಪತ್ನಿ ಸಂಬಂಧಿಗೆ ಇಮೇಲ್ ಮಾಡಿ ಆತ್ಮಹತ್ಯೆಗೆ ಕಾರಣ ತಿಳಿಸಿ ಕುಟುಂಬ ಪೂರ್ತಿ ಆತ್ಮಹತ್ಯೆಗೆ ಶರಣಾಗಿರೋದು ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ.